ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಶಸ್ಸು. ಪ್ರತಿಯೊಬ್ಬರಿಗೂ ಯಶಸ್ಸು ಬಗ್ಗೆ ಕೇಳಿದ್ರೆ ಸಕ್ಸಸ್ಸಿಗೆ ಒಬ್ಬೊಬ್ಬರಿಗೆ ಒಂದೊಂದು ಡೆಫಿನೇಷನ್ ಇರುತ್ತೆ. ಕೆಲವರಿಗೆ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡೋದು ಒಂದು ಸಕ್ಸಸ್ ಆಗಿರುತ್ತೆ, ಕೆಲವರಿಗೆ ಇಷ್ಟು ಸಂಬಳವನ್ನು ದುಡಿಯೋದು ಒಂದು ಸಕ್ಸಸ್ ಆಗಿರುತ್ತೆ, ಕೆಲವರಿಗೆ ಒಳ್ಳೆ ಮನೆಗೆ ಸೇರೋದು ಸಕ್ಸಸ್ ಆಗಿರುತ್ತೆ, ಕೆಲವೊಂದು ಹೆಣ್ಮಕ್ಳಿಗೆ ಮದುವೆ ಆಗಿ ಒಳ್ಳೆ ಸಂಸಾರ ಮಾಡಿ ಒಂದು ಒಳ್ಳೆ ಮಗುವನ್ನ ಹೆತ್ತು ಒಂದು ಒಳ್ಳೆ ಮಗುವಿಗೆ ಸಂಸ್ಕೃತಿ ಕೊಟ್ರೆ ಅದು ಸಕ್ಸಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಸಕ್ಸಸ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಡೆಫಿನೇಷನ್ ಇರುತ್ತೆ. ಆದ್ರೆ ನಿಜವಾದ ಯಶಸ್ಸು ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ನಾವೆಲ್ಲ ಕೆಲವು ಸತಿ ಯಶಸ್ಸು ಅಂತ ಹೇಳಿದ್ರೆ ದುಡ್ಡು ಅಂತ ಅನ್ಕೊಂಡ್ಬಿಡ್ತೀವಿ. ಎಷ್ಟೋ ಸತಿ ಇಷ್ಟು ದುಡ್ಡಿದ್ರೆ ಅದು ಯಶಸ್ಸು ಅಂತ ಹೇಳ್ಕೊಳ್ತೀವಿ. ಖಂಡಿತವಾಗ್ಲೂ ಸುಳ್ಳು. ಹೌದು, ಹಣ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾನೇ ಮುಖ್ಯ. ಆದ್ರೆ ನಮ್ಮ ಪ್ಯಾಷನ್ ಅನ್ನು ನಾವು ಫಾಲೋ ಮಾಡ್ತಿದೀವ, ನಮ್ಮ ಕೆಲಸದಲ್ಲಿ ನಾವು ಖುಷಿಯಾಗಿದ್ದೀವ, ಅಥವಾ ನಾನು ಮಾಡ್ತಕ್ಕಂತಹ ಕೋರ್ಸ್ ಅನ್ನು ನನಗೆ ಖುಷಿ ಕೊಡ್ತಾ ಇದೆಯಾ, ಇದು ನಿಜವಾಗ್ಲೂ ನನಗೆ ಬೇಕಾಗಿತ್ತಾ, ಇದಕ್ಕೆ ನಾನು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ನಾನು ಜಸ್ಟಿಸ್ ಅನ್ನು ಒದಗಿಸಬಲ್ಲೆನಾ, ಇದೆಲ್ಲವೂ ಕೂಡ ಸಕ್ಸಸ್ಸಿನ ಡೆಫಿನೇಷನ್ ಆಗ್ತಾ ಹೋಗುತ್ತೆ. ಕೆಲವು ಸತಿ ನೋಡಿ, ನಮ್ಗೆ ಆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರಲ್ಲ, ಆದ್ರೂ ಏನೋ ಒಂದು ಬಲವಂತಕ್ಕೆ ದುಡ್ಡುಗೋಸ್ಕರ ಮಾಡ್ತಾ ಇರ್ತೀವಿ. ನೋಡಿ, ಒಬ್ಬ ಮನುಷ್ಯನಿಗೆ ಕೆಲವು ಸತಿ ಏನಾಗತ್ತೆ ಅಂತ ಹೇಳಿದ್ರೆ ಹಣ ಮುಖ್ಯ. ಆದ್ರೆ ಒಂದು ಮಟ್ಟಕ್ಕೆ ನಾವು ಹೋಗ್ಬಿಡ್ತೀವಿ. ಎಷ್ಟೇ ನೋಡಿ, ಒಬ್ಬ ಬಿಲಿಯನರ್ ಆಗಿರ್ಲಿ ಮಿಲಿಯನರ್ ಆಗಿರ್ಲಿ, ಅಥವಾ ನೋಡಿ ಒಂದು ಲೈಫ್ ಸ್ಟೈಲ್ ಅಂದ್ರೆ ನಾವು ರೀಚ್ ಆದಾಗ 100 ಕೋಟಿ ಇರೋನು ಅದೇ ಲೈಫ್ ಸ್ಟೈಲ್ ಅಲ್ಲಿ ಇರ್ತಾನೆ, 5 ಕೋಟಿ ಇರೋನು ಅದೇ ಲೈಫ್ ಸ್ಟೈಲ್ ಅಲ್ಲಿ ಇರ್ತಾನೆ. ಅದೇ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಆತನು ಟ್ರಾವೆಲ್ ಮಾಡ್ತಿರ್ತಾನೆ, 1000 ಕೋಟಿ ಒಡೆಯನಾಗಿರೋನು ಕೂಡ ಅದೇ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋಗ್ತಾ ಇರ್ತಾನೆ. ಒಬ್ಬ 5 ಕೋಟಿ ಒಡೆಯ ಅದೇ ಮರ್ಸಿಡೀಸ್ ಅಲ್ಲಿ ಹೋಗ್ತಾ ಇರ್ತಾನೆ, ಇನ್ನೊಬ್ಬ ಅದೇ ಬ್ರ್ಯಾಂಡ್ ಅಲ್ಲಿ ಇನ್ನೊಂದು ಉತ್ತಮವಾದ ಕಾರಲ್ಲಿ ಹೋಗ್ತಾ ಇರ್ಬೋದು, ಆದ್ರೆ ಹೋಗೋ ರಸ್ತೆ ಒಂದೇ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಹಣ ದುಡಿಬೇಕು, ನಾನು ಇಷ್ಟೇ ಸಂಪಾದನೆ ಮಾಡ್ಬೇಕು, ಇಷ್ಟೇ ಮಾಡ್ಬೇಕು ಅನ್ನೋದು ಮನುಷ್ಯನ ಗುರಿಯಾಗಿರುತ್ತೆ. ಆದ್ರೆ ನಾವು ಒಂದು ಲೆವೆಲಿಗೆ ಹೋದ್ಮೇಲೆ ಒಬ್ಬ ಬಿಲಿಯನರ್ ಲೀಡ್ ಮಾಡೋ ಲೈಫ್ ಸ್ಟೈಲ್ ಕೂಡ ಒಬ್ಬ ಕೋಟ್ಯಾಧಿಪತಿ ಅಥವಾ ಒಬ್ಬ ಮನುಷ್ಯನಿಗೆ 5ರಿಂದ 10 ಕೋಟಿ ಇದ್ರೂ ಕೂಡ ಅವನಿಗೂ ಅದೇ ಲೈಫ್ ಸ್ಟೈಲ್ ಇರುತ್ತೆ. ಆತನಿಗೂ ಕೂಡ ಒಂದು 3 BHK ಮನೆ ಇದ್ರೆ, ದೊಡ್ಡವನಾದ್ರೆ ಎಷ್ಟೇ ದೊಡ್ಡ ದುಡ್ಡು ಇರ್ಲಿ, ಎಷ್ಟೇ ಹಣ ಇರ್ಲಿ, ಮಲ್ಗದು 6 ಅಡಿ 3 ಅಡಿನೇ ಅಲ್ವಾ. ಎಷ್ಟೇ ಕೋಟಿ ಆಗಿರ್ಲಿ, ಎಷ್ಟೇ ಇದಾಗಿರ್ಲಿ, ಅದೇ ಕೋಟಿಯಾದ ಕಾರ್ ಹೋಗ್ಲಿ, ಒಬ್ಬ ಸೈಕಲ್ ಅಲ್ಲಿ ಹೋಗೋನು ಅದೇ ರಸ್ತೆಯಲ್ಲಿ ಹೋಗ್ತಾನೆ, ಒಂದು ದೊಡ್ಡ ಕಾರ್ ಇರ್ತಕ್ಕಂಥ ಐಷಾರಾಮಿ ಕಾರ್ ಇರೋನು ಕೂಡ ಅದೇ ರಸ್ತೆಯಲ್ಲಿ ಹೋಗ್ತಾನೆ. ಅದೇ ಒಬ್ಬ ದೊಡ್ಡ ಶ್ರೀಮಂತನಿಗೆ ಆಕ್ಸಿಡೆಂಟ್ ಆದ್ರೂ ಕೂಡ ಹಾಸ್ಪಿಟಲ್ ಅದೇ ಬೆಡ್ ಅಲ್ಲಿ ಮಲಗಿಸ್ತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರೂ ಕೂಡ ಅದೇ ಹಾಸಿಗೆ ಮೇಲೆ ಮಲಗಿಸ್ತಾನೆ ಹೊರತು ಆ ಗರ್ಭ ಶ್ರೀಮಂತ ಬಂದಿದ್ದಾನೆ ಅಂತ ಹೇಳಿ ಅವನಿಗೆ ಚಿನ್ನದ ಹಾಸಿಗೆ ಮೇಲೆ ಮಲಗಿಸಲ್ಲ. ಹಾಗಾಗಿ ಸಕ್ಸಸ್ ಅಂದ್ರೆ ನೀವು ಒಬ್ಬರ ಜೀವನದಲ್ಲಿ ವ್ಯಾಲ್ಯೂನ ಆಡ್ ಮಾಡಬೇಕು, ನಿಮ್ಮನ್ನ ಒಬ್ಬರು ಮಾದರಿಯಾಗಿ ತಗೋಬೇಕು. ಇವತ್ತು ನೋಡಿ, ನಾವು ಅಣ್ಣವರನ್ನ ಯಾಕೆ ನಾವು ನೆನ್ಸ್ಕೋತೀವಿ ಅಂತ ಹೇಳಿದ್ರೆ ಅವ್ರ ಹೆಸರಿಗಾಗ್ಲಿ ಆಗಲಿ, ಅವರ ಕೀರ್ತಿ ಆಗ್ಲಿ ಅಲ್ಲ, ಅವರ ಜೀವನದ ಪ್ರಿನ್ಸಿಪಲ್ಸ್ ಯಾವುದೇ ಆಗಿ ಒಬ್ಬ ಮನುಷ್ಯನಿಗೆ ಪ್ರಿನ್ಸಿಪಲ್, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ರೆಸ್ಪೆಕ್ಟು, ಪ್ಯಾಷನ್, ಇದೆಲ್ಲವೂ ಇದಾಗತ್ತೆ. ನಾವು ಯಾವಾಗ ನಮ್ಮ ಕೆಲಸವನ್ನ ಇಷ್ಟಪಡ್ತಾ ಹೋಗ್ತೀವಿ, ನಾವು ಏನ್ ಮಾಡ್ಬೇಕು ಅಂತಿರ್ತೀವೋ ಅದನ್ನ ಇಷ್ಟಪಡ್ತಾ ಹೋಗ್ತೀವಿ, ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವ್ರಿಗೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಇಷ್ಟ ಇರಲ್ಲ, ಮೆಡಿಸಿನ್ ಮಾಡ್ಲಿಕ್ಕೆ ಇಷ್ಟ ಆಗಿರಲ್ಲ, ಅಥವಾ ಇನ್ಯಾವುದೋ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಇಷ್ಟ ಇರಲ್ಲ, ಆದ್ರೆ ಅದ್ರಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಹೋಗ್ತೀವಿ, ಕೊನೆಗೆ ನಮ್ಮನ್ನ ನಾವೇ ಕಳ್ಕೊಂಡ್ಬಿಡ್ತೀವಿ. ಆ ಕೆಲಸದಲ್ಲಿ ಪ್ಯಾಷನ್ ಇರಲ್ಲ. ನಿಜವಾಗ್ಲೂ ಏನಪ್ಪಾ ಅಂತ ಹೇಳಿದ್ರೆ, ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಸಕ್ಸಸ್ ಅಂತ ಹೇಳಿದ್ರೆ ಯಾವಾಗ ಅವನು ಇನ್ನೊಬ್ಬರ ಜೀವನವನ್ನ ಚೇಂಜ್ ಮಾಡ್ಬೋದು ಅನ್ನೋದು, ಯಾವಾಗ ನಾವು ಒಬ್ರು ಲೈಫಲ್ಲಿ ವ್ಯಾಲ್ಯೂಸ್ ಅನ್ನ ಆಡ್ ಮಾಡ್ತೀವಿ, ನಾವು ಒಬ್ರಿಗೆ ಮಾದರಿ ಆಗಿರ್ತೀವಿ. ನಾವು ಏನಂತ ಹೇಳಿದ್ರೆ, ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಯಾರು ಸಂಪಾದನೆ ಮಾಡಲ್ಲ ಹೇಳಿ? ಹಣ ಯಾರ ಹತ್ರ ಇರಲ್ಲ ಹೇಳಿ? ಎಲ್ಲರೂ ಸಂಪಾದನೆ ಮಾಡ್ತಾರೆ ಅಲ್ವಾ. ಹಣ ಎಲ್ಲರ ಹತ್ರ ಇರತ್ತೆ. ಆದ್ರೆ ಆ ಹಣದಿಂದ ನಾವು ಒಬ್ಬರ ಜೀವನವನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನಾ, ಅಥವಾ ನಾವು ನಡೆಸ್ತಕ್ಕಂತಹ ಜೀವನ ಇನ್ನೊಬ್ಬರಿಗೆ ಮಾದರಿಯನ್ನ ಕೊಟ್ರೆ ಮಾತ್ರ ಆ ಸಕ್ಸಸ್ಸಿಗೆ ನಿಜವಾದ ವ್ಯಾಲ್ಯೂ ಅಲ್ವಾ. ನಮ್ಮ ಪ್ಯಾಷನ್ ಅನ್ನ ನಾವು ಫಾಲೋ ಮಾಡಬೇಕು, ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ಜಸ್ಟಿಸ್ ಕೊಡ್ಬೇಕು, ಅದು ನಮ್ಗೆ ಸಂತೋಷವನ್ನ ಕೊಡಬೇಕು, ಅದು ನಿಜವಾದ ಸಕ್ಸಸ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.